ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪಕ್ಕಾ ಹಳ್ಳಿ ಶೈಲಿಯ ಫಾರಂ ಕೋಳಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಅರ್ಧ ಕೆಜಿ ಚಿಕನ್ನ ಚೆನ್ನಾಗಿ ಅರಿಶಿನ ಹಾಕಿ ತೊಳೆದು ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದಕ್ಕೆ ಚಿಕನ್ ಬೇಯಿಸಿ, ರುಚಿಗೆ ತಕ್ಕನಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಚಿಕನ್ನ ಫ್ರೈ ಮಾಡಬೇಕು. ಇದು ಚಿಕನ್ನಲ್ಲಿರೋ ನೀರೆಲ್ಲ ಹಿಂಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ. 10 ನಿಮಿಷ ಸಾಕು. ಚಿಕನ್ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲ ತಯಾರಿ ಮಾಡ್ಕೊಳ್ಳೋಣ. ಇವತ್ತು ನಾವು ಹಳ್ಳಿ ಶೈಲಿಯ ಸಾರು ಮಾಡ್ತಿದ್ದೀವಲ್ಲ, ಅದಕ್ಕೆ ಮಸಾಲ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಮೊದಲನೇದಾಗಿ ಕೆಂಪು ಮಸಾಲ ತಯಾರಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕೊಳ್ಳೋಣ. ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ಕೋಳಿ ಸಾರ್ದು ರುಚಿ ಅಂತೂ ಅದ್ಭುತವಾಗಿರುತ್ತೆ. ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಬಾಡಿಸಿ ಫ್ರೈ ಮಾಡ್ತೀವೋ ಸಾರಿನ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೂ ನಿಮಗೆ ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೋಡಿ, ಕೋಳಿ ಸಾರಿಗೆ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಖಾರ ಬೆರೆಸೋಣ. 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ. ಇದು ನೋಡಿ, ಇವತ್ತು ಅರ್ಧ ಕೆಜಿ ಚಿಕನ್ ಮಾಡ್ತಾ ಇದ್ದೀವಲ್ಲ, ಹಾಗೂ ಸ್ವಲ್ಪ ಸಾರಿನ ಪ್ರಮಾಣ ಕೂಡ ಜಾಸ್ತಿ ಇದೆ. ಆದ್ದರಿಂದ 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ. ಕೆಂಪು ಮಸಾಲ ಅಂದರೆ ನೋಡಿ, ಈ 3 ಪದಾರ್ಥಗಳು, ಬೇರೆ ಏನೂ ಇದಕ್ಕೆ ಸೇರಿಸೋದು ಬೇಡ. ಎಲ್ಲನೂ ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಬಬೇಕು. ಚಿಕನ್ ಪೀಸಸ್ ಕೂಡ ಇಷ್ಟೊತ್ತಿಗೆ ಫ್ರೈ ಆಗಿರುತ್ತೆ. ನೋಡಿದ್ರೆ ಎಲ್ಲ ನೀರೆಲ್ಲ ಎಷ್ಟು ಚೆನ್ನಾಗಿ ಹಿಂಗಿದೆ. ಇವಾಗ ಇದಕ್ಕೆ ಈ ಮಸಾಲ, ಕೆಂಪು ಮಸಾಲಾನ ಸೇರಿಸೋಣ. ಹಾಗೂ ಇದು ಫಾರಂ ಕೋಳಿ ಆಗಿರೋದ್ರಿಂದ ನಾವು ಪ್ರೆಷರ್ ಕುಕ್ಕರ್ನಲ್ಲಿ ಅಡುಗೆ ಮಾಡ್ತಾಯಿಲ್ಲ ಇವತ್ತು. ಹೀಗೇ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದು. ಕೆಂಪು ಮಸಾಲ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಸ್ವಲ್ಪ ನೀರು ಹಾಕಿ, ತುಂಬಾ ನೀರು ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಮತ್ತೆ ನಾವು ಇನ್ನೊಂದು ಹಸಿರು ಮಸಾಲ ಅಂತ ಇರುತ್ತಲ್ಲ, ಆವಾಗೂ ಕೂಡ ಸ್ವಲ್ಪ ನೀರು ಬೆರೆಸ್ತೀವಿ. ನೋಡಿಕೊಂಡು ಇವಾಗ ಒಂದು ಅರ್ಧ ಪ್ರಮಾಣದಷ್ಟು ನೀರು ಹಾಕ್ಕೊಳ್ಳೋಣ. ಪ್ರತಿ ಸಲ ಎಲ್ಲ ಮಸಾಲೆಗಳನ್ನ ಒಟ್ಟಿಗೆ ರುಬ್ಬಿ, ಇವಾಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಒಟ್ಟಿಗೆ ರುಬ್ಬಿ ಹಾಕೋ ಬದಲು ಈ ಥರ ಕೆಂಪು ಮಸಾಲ ಸಪ್ರೇಟು, ಹಸಿರು ಮಸಾಲ ಸಪ್ರೇಟಾಗಿ ಮಾಡಿ ನೋಡಿ, ಸಾರಿನ ರುಚಿ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬೇಯಿಸೋಣ. ಖಾರ ಎಲ್ಲ ಚೆನ್ನಾಗಿ ಚಿಕನ್ ಪೀಸಸ್ಗೆ ಇಟ್ಕೊಂಡಿರುತ್ತೆ. ಅಷ್ಟರಲ್ಲಿ ಹಸಿರು ಮಸಾಲ ತಯಾರಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಓಲ್ ಗರಂ ಮಸಾಲ ಹಾಕ್ಕೊಳ್ಳೋಣ. ಅದರಲ್ಲಿ ಏನೇನಿರುತ್ತೆ ಅಂದರೆ, ಒಂದು 3 ಕಾಳು ಮೆಂತ್ಯ, ಒಂದು 1/4 ಸ್ಪೂನಷ್ಟು ಕರಿಮೆಣಸು, 1 ಏಲಕ್ಕಿ, ಒಂದು 4 ಸಣ್ಣ ತುಂಡು ಚಕ್ಕೆ ಹಾಗೂ ಒಂದು 3 ಲವಂಗ. ಇದೆಲ್ಲ ಓಲ್ ಗರಂ ಮಸಾಲ. ಇದ್ರ ಜೊತೆಗೆ ಒಂದು 20 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಳ್ಳಿ. ಇದು ಸಾರಿನ ಪ್ರಮಾಣ ನೋಡಿಕೊಂಡು ನೀವು ಈ ಥರ ಬೆಳ್ಳುಳ್ಳಿ ಶುಂಠಿ ಪ್ರಮಾಣ ಹಾಕ್ಕೊಬೇಕು. ಇವತ್ತು ನಾವು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಾರು, ಸ್ವಲ್ಪ ನಾವು ಈರುಳ್ಳಿನೂ ಜಾಸ್ತಿ ಹಾಕಿದ್ವಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪ್ರಮಾಣನೂ ಜಾಸ್ತಿ ಹಾಕ್ಕೊಳ್ತಾ ಇದ್ದೀವಿ. ಇದರ ಜೊತೆ 2 ಟೀ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಚೂರು ಪುದೀನ ಸೊಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಬೇಕು. ಇದ್ರ ಜೊತೆನೇ ಸ್ವಲ್ಪ ಗಸಗಸೆ ಹಾಗೂ ಕಡಲೆಪಪ್ಪನ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಈ ಮಸಾಲೆನೂ ಎಲ್ಲ ಸೇರಿಸಿ ನುಣ್ಣಗೆ ರುಬ್ಬಿ. ಸ್ನೇಹಿತರೆ, ನೀವು ಈ ವಿಧಾನದಲ್ಲಿ ನಾನ್ ವೆಜ್ ಅಡುಗೆಗಳನ್ನ ಮಾಡ್ತೀರಾ? ಇವಾಗ ನಾವು ತೋರಿಸಿದ್ವಲ್ಲ, ಒಂದು ಕೆಂಪು ಮಸಾಲ, ಇನ್ನೊಂದು ಹಸಿರು ಮಸಾಲ ಹಾಕಿ ಸೆಪ್ರೇಟಾಗಿ ಬೇಯಿಸ್ಕೊಳ್ಳೋದು. ಇದರಿಂದ ರುಚಿ ಅಂತೂ ಸೂಪರಾಗಿರುತ್ತೆ. 15 ನಿಮಿಷದಿಂದ ಈ ಚಿಕನ್ ಪೀಸಸ್ಸು ಕೆಂಪು ಮಸಾಲದಲ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಈ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಿಶ್ರಿತ ಮಸಾಲ ರುಬ್ಬಿದ್ದೀವಲ್ಲ, ಅದನ್ನು ಕೂಡ ಹಾಕಿ, ಇವಾಗ ನಿಮಗೆ ನೀರು ಎಷ್ಟು ಬೇಕೋ, ಸಾರು ಸ್ವಲ್ಪ ಗಟ್ಟಿ ಬೇಕಾ ಇಲ್ಲ ತೆಳು ಬೇಕಾ ನೋಡಿಕೊಂಡು ಆ ಪ್ರಮಾಣದಲ್ಲಿ ನೀರು ಸೇರಿಸಿ ಇವಾಗ ಮತ್ತೆ ಇನ್ನೊಂದು 10 ನಿಮಿಷ ಕುದಿಸ್ಬೇಕು. ನೋಡಿ, ಇವಾಗ ನಾವು ಇದು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಹೊರಗಡೆ ಒಂದು 15 ನಿಮಿಷ ಕೆಂಪು ಮಸಾಲದಲ್ಲಿ, ಒಂದು 15 ನಿಮಿಷ ಈ ಹಸಿರು ಮಸಾಲದಲ್ಲಿ ಚಿಕನ್ನ ಕುದಿಸಿ ಬೇಯಿಸಿದ್ರೆ ಅಂತೂ ರುಚಿ ಅಂತೂ ಸಖತ್ತಾಗಿರುತ್ತೆ. ಕೋಳಿ ಸಾರಂತೂ ಬಿಸಿ ಬಿಸಿ ಮುದ್ದೆ ಹಾಗೂ ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನು. ಕೊನೆಯದಾಗಿ ಇವಾಗ ನೋಡಿ, ಚಿಕನ್ ಎಲ್ಲ ಎಷ್ಟು ಸೂಪರಾಗಿ ಸಾಫ್ಟಾಗಿ ಬೆಂದಿದೆ. ಇನ್ನೇನು ಸ್ವಲ್ಪ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಒಂದು 1/4 ಸ್ಪೂನಷ್ಟು ಹುಣಸೆ ರಸ ಹಾಕೋಣ. ರುಚಿ ಮಾತ್ರ ನೀವು ಈ ಥರ ಹಾಕಿ ನೋಡಿ, ಹುಣಸೆ ರಸ ಕೊನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಕೋಳಿ ಸಾರು. ಒಂದು 2 ನಿಮಿಷ ಕುದಿಸೋಣ. ಇವಾಗ ಕುದಿಸಿದ ತಕ್ಷಣ ಸೂಪರಾಗಿರೋ ಸಾರಂತೂ ರೆಡಿಯಾಗಿರುತ್ತೆ. ನೀವು ಮುದ್ದೆ ರೆಡಿಯಾಗಿ ಇಟ್ಕೊಂಡಿರಬೇಕು. ಬಿಸಿ ಬಿಸಿ ಅನ್ನ ರೆಡಿ ಇದ್ದರೆ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋದೊಂದೇ ಬಾಕಿ. ಬಿಸಿ ಬಿಸಿ ಖಾರ ಕೋಳಿ ಸಾರಂತೂ ರೆಡಿ ಇದೆ. ಇವಾಗ ಊಟ ಮಾಡೋಣ ಬನ್ನಿ. ನೋಡಿ, ಅದು ಒತ್ತುಮಣೆ ಹಳ್ಳಿಗಳ ಕಡೆ ಇಲ್ಲ ಚಕ್ಕೆ ಅಂತಾರೆ, ತಟ್ಟೆ ಕೆಳಗಡೆ ಇಟ್ಬಿಟ್ಟು ಈಗ ಮುದ್ದೆ ಹಾಕ್ಕೊಂಡು ಕೋಳಿ ಸಾರು ಬಡಿಸ್ಕೊಂಡು ಊಟ ಮಾಡಿ. ನೀವು ಕೂಡ ಪ್ರೆಷರ್ ಕುಕ್ಕರ್ ಉಪಯೋಗಿಸ್ದೆ ಈ ಥರ ಪಾತ್ರೆಯಲ್ಲೇ
ಅಡುಗೆ ಮಾಡಿ ನಾವು ಹೇಳ್ಕೊಟ್ಟಂಗೆ 2 ಥರ ಮಸಾಲ ಉಪಯೋಗಿಸ್ಕೊಂಡು ಕೋಳಿ ಸಾರು ತಯಾರಿಸಿ ರುಚಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ.